ನಮಸ್ಕಾರ. ನಾನು ಡಾಕ್ಟರ್ ದೀಪಿಕಾ, ಕನ್ಸಲ್ಟೆಂಟ್ ಕಾಸ್ಮೆಟಾಲಜಿಸ್ಟ್ ಆ್ಯಂಡ್ ಡರ್ಮಟಾಲಜಿಸ್ಟ್, ಪ್ರಾಕ್ಟೀಸಿಂಗ್ ಅಟ್ ಶರಾಜ್ ಸ್ಕಿನ್ ಕೇರ್ ಸೆಂಟರ್, ರಾಜಾಜಿನಗರ್, ಬ್ಯಾಂಗ್ಳೂರ್. ಇವತ್ತು ನಾನು ಎಲ್ಲರಿಗೂ ತುಂಬಾ ಚರ್ಮದ ಬಗ್ಗೆ ಈಗಿನ ಕಾಲದಲ್ಲಿ ತುಂಬಾ ಚರ್ಮ ಅಂದರೆ ಫುಲ್ ಕಾನ್ಷಿಯಸ್ ಆಗಿದ್ದಾರೆ, ಫುಲ್ ಕೇರ್ ತೊಗೊತಾರೆ. ಸೊ ಅದು ಚರ್ಮದ ಹೊಳಪು ಅಥವಾ ಸ್ಕಿನ್ ಗ್ಲೋ ಬರೋದಕ್ಕೆ ನಾವು ಏನೇನು ಮಾಡಬೇಕು, ನಾವು ಯಾವ ಥರ ಸ್ಕಿನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಚರ್ಮ ಹೊಳಪು ಅಥವಾ ಸ್ಕಿನ್ ಗ್ಲೋ ಅನ್ನೋದು ಇವಾಗ ಎಲ್ಲರೂ ಹೇಳ್ತಾರೆ, ಇವಾಗ ಟಿ ವಿಲಿ ನೋಡ್ತಾರೆ ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ ತೋರಿಸ್ತಾರೆ, ಈ ಬಿಫೋರ್ ಹೀಗಿದ್ರು ಆಫ್ಟರ್ ಹೀಗಾದರೂ ಅಂತ. ದಯವಿಟ್ಟು ಅದನ್ನೆಲ್ಲ ತಪ್ಪು. ಸೊ ನಾವು ಸ್ಕಿನ್ ಕಲರ್ ಏನೇ ಇದು ನಾವು ಚೇಂಜ್ ಮಾಡೋದಕ್ಕಾಗಲ್ಲ. ಇಟ್ಸ್ ಓನ್ಲಿ ಟೆಂಪರರಿ ಮೆಥಡ್ಸ್, ಲೈಕ್ ಟೆಂಪರರಿ ಪ್ರೊಸೀಜರ್ಸ್ ಅಷ್ಟೇ ಇರುತ್ತೆ. ಪರ್ಮನೆಂಟಾಗಿ ನಾವು ಸ್ಕಿನ್ ಕಲರ್ನ ಚೇಂಜ್ ಮಾಡೋದಕ್ಕೆ ಆಗಲ್ಲ. ಫಸ್ಟ್ ಬಂದು ನಾನು ಬೇಸಿಕ್ಕಾಗಿ ಸ್ಕಿನ್ ಕಲರ್ ಬಗ್ಗೆ ಮಾತಾಡ್ತೀನಿ. ಸ್ಕಿನ್ ಕಲರ್ ಅನ್ನೋದು ನಮಗೆ 2 ಕಾಂಪೊನೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಮೆಲನಿನ್ ಅಂತ ಪಿಗ್ಮೆಂಟ್ ಇರುತ್ತೆ, ಅದು ನಮ್ಮ ಬಾಡಿಲಿ ಪ್ರೊಡಕ್ಷನ್ ಆದಾಗ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಬಂದು ಹಿಮೋಗ್ಲೋಬಿನ್ ಕಾಂಪೊನೆಂಟು. ಸೊ ನಮ್ಮ ಇಂಡಿಯನ್ ಸ್ಕಿನ್ ಬಂದುಬಿಟ್ಟು ಬೇರೆ ಕಂಟ್ರಿಗೆಲ್ಲ ಕಂಪೇರ್ ಮಾಡಿದ್ರೆ, ಲೈಕ್ US ಆಗಿರ್ಬೋದು, ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮಗೆ ಇಂಡಿಯನ್ ಸ್ಕಿನ್ ಟೈಪ್ ಬಂದು 3 or 4 ಅಂತ ಹೇಳ್ತಾರೆ. ಅದು ಟೈಪ್ಸ್ ಇರುತ್ತೆ, ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಸೊ ನಮ್ಮ ಇಂಡಿಯನ್ ಸ್ಕಿನ್ನು ಅದು ಏನು ಟೆಂಡೆನ್ಸಿ, ಲೈಕ್ ಪಿಗ್ಮೆಂಟೇಷನ್ ಟೆಂಡೆನ್ಸಿ ಬೇಗ ಆಗುತ್ತೆ. ಸೊ ಬೇಗ ಹೋದ ತಕ್ಷಣ ಕಲರ್ ಚೇಂಜ್ ಆಗುತ್ತೆ, ಪಿಗ್ಮೆಂಟೇಷನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನಾವು ತುಂಬಾ ಕೇರ್ ತೊಗೋಬೇಕು ಸ್ಕಿನ್ ಬಗ್ಗೆ. ಸೊ ಅದು ಸ್ಕಿನ್ ಗ್ಲೋ ಬರೋದಕ್ಕೆ ಇದ್ರ ಫಸ್ಟು ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟ್ ಡೈಲಿ ರುಟೀನ್ ಆ್ಯಕ್ಟಿವಿಟಿ ಹೇಗಿರುತ್ತೆ ಅವ್ರದ್ದು, ಲೈಕ್ ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡ್ತಾರಾ, ಸೊ ಅದು ಕೂಡ ಸ್ಕಿನ್ ಕಲರ್ ಕೂಡ ಚೇಂಜ್ ಆಗುತ್ತೆ. ಮತ್ತು ಟೆಂಪ್ರೇಚರ್ ಕೂಡ, ಯಾರು ಬಿಸಿಲಲ್ಲಿ ಇರ್ತಾರೆ ಜಾಸ್ತಿ ಅವ್ರಿಗೆ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಟ್ಯಾನಿಂಗ್ ಆಗುತ್ತೆ. ಸೊ ಅವರಿಗೆ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ. ಅಥವಾ ಕೋಲ್ಡ್ ಕ್ಲೈಮೇಟ್ ಇರೋರಿಗೆ ಸ್ವಲ್ಪ ಸ್ಕಿನ್ ಕಲರ್ ಸ್ವಲ್ಪ ಅಷ್ಟು ಡಿಫ್ರೆನ್ಸ್ ಆಗೋಲ್ಲ. ಸ್ಕಿನ್ ಗ್ಲೋ ಬರೋದಕ್ಕೆ ನಾವು ಡೈಲಿ ರುಟೀನ್ ಮನೇಲಿ ಏನು ಮಾಡ್ಕೋಬೋದು ಅಂತಂದರೆ, ಲೈಕ್ ನಾವು ಹಳೆ ಕಾಲದಲ್ಲಿ ಎಲ್ಲ ಏನು ಮಾಡ್ತಾಯಿದ್ರು ನಮ್ಮ ತಂದೆ ತಾಯಿಯವರು ಅಂದರೆ, ಅವರು ಕ್ಯಾಸ್ಟರ್ ಆಯಿಲ್ ಅಂತ ಯೂಸ್ ಮಾಡ್ತಾಯಿದ್ವಿ, ಹಳ್ಳೆಣ್ಣೆ ಅಂತ ಹೇಳ್ಬೋದು. ಅದನ್ನು ನೀವು ಯೂಸ್ ಮಾಡ್ಬೋದು. ಯಾವುದೇ ಥರ ಆಯಿಲ್ ಇರುತ್ತೆ ಮನೇಲಿ, ಅದನ್ನು ಜಸ್ಟ್ ಮಸಾಜ್ ಮಾಡಿಕೊಂಡು ಒಂದು ಸ್ನಾನ ಮಾಡೋಕ್ಕಿಂತ ಮುಂಚೆ, ಸೊ ಅದನ್ನು ನೀವು ಮಸಾಜ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ 5-10 ನಿಮಿಷ ಮುಂಚೆ ನಿಮಗೆ ಅದೇನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದಾಗ ಮತ್ತು ಹೈಡ್ರೇಷನ್ ಕೂಡ ಆಗುತ್ತೆ. ಸೊ ಆವಾಗ ನಿಮಗೆ ಸ್ಕಿನ್ ನ್ಯಾಚುರಲಿ ಗ್ಲೋ ಆಗುತ್ತೆ. ಇದು ಮಾತ್ರ ನಾರ್ಮಲ್ ಸ್ಕಿನ್ ಇರೋರು ಮಾತ್ರ, ಬಟ್ ಆಯಿಲಿ ಸ್ಕಿನ್ ಇರೋರು ಮಾಡಬಾರ್ದು. ಅವಾಗ ಯಾಕಾಗುತ್ತೆ, ಅವ್ರಿಗಿನ್ನ ಆಯಿಲಿನೆಸ್ ಆಗುತ್ತೆ, ಅವಾಗಿನ್ನ ಆ್ಯಕ್ನಿ ಕೂಡ ಅವರಿಗೆ ಪಿಂಪಲ್ ಜಾಸ್ತಿ ಆಗುತ್ತೆ. ದಿಸ್ ಓನ್ಲಿ ಫಾರ್ ದ ನಾರ್ಮಲಿಂದ ಡ್ರೈ ಸ್ಕಿನ್ ಅವ್ರು ಮಾತ್ರ ಈ ಥರ ಎಣ್ಣೆನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಬಂದು ಮನೇಲಿ ಟರ್ಮರಿಕ್ ಪೌಡರ್ ಇರುತ್ತೆ ಅಥವಾ ಅಲೋವೆರಾ ಇರುತ್ತೆ, ಅದು ಕೂಡ ನೀವು ಡೈಲಿ ರುಟೀನಾಗಿ ಮಾಡಿದ್ರೆ ಸೊ ನಿಮಗೆ ಸ್ಕಿನ್ನು ಗ್ಲೋ ಆಗುತ್ತೆ. ನೆಕ್ಸ್ಟು ಯಾವುದು ಸ್ಕಿನ್ ಮಿಸ್ಟೇಕ್ಸ್ ಯಾವ್ದು ಮಾಡಬಾರ್ದು ಅಂತಂದರೆ, ಇವಾಗ ಯೂಟ್ಯೂಬಲ್ಲೆಲ್ಲ ಹಾಕ್ತಾರೆ, ಬೆಳ್ಳುಳ್ಳಿ ತೊಗೊಂಡು ಇದು ಮಾಡಿ, ಅಥವಾ ಕೋಲ್ಗೇಟ್ ಪೇಸ್ಟ್ ಇರ್ಬೋದು, ಅಥವಾ ಆನಿಯನ್ ತೊಗೊಳ್ಳಿ ಅದು ಹಚ್ಕೊಳ್ಳಿ. ಸೊ ಇದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಆವಾಗ ಸ್ಕಿನ್ ಅಲರ್ಜಿ ಆಗುತ್ತೆ. ಸೊ ಸ್ಕಿನ್ ಗ್ಲೋ ನಾವು ಡರ್ಮಟಾಲಜಿಸ್ಟಾಗಿ ನಾವು ಏನು ಅಡ್ವೈಸ್ ಮಾಡ್ತೀವಿ ಪೇಷಂಟ್ಸ್ಗೆ ಅಂದರೆ, ನೀವು ಪರ್ಮನೆಂಟಾಗಿ ನೀವು ಸ್ಕಿನ್ ರೂಟೀನ್ನ ನೀವು ಚೇಂಜ್ ಮಾಡ್ಕೋಬೇಕು ದ್ಯಾನ್ ಟೆಂಪರರಿ ಮೆಥಡ್ಸ್. ಲೈಕ್ ಇವಾಗ ಎಷ್ಟೊಂದು ಪ್ರೊಸೀಜರ್ಸ್ ಬಂದಿದೆ ನಮ್ಮ ಹತ್ರ. ಹೈಡ್ರಾ ಫೇಶಿಯಲ್ ಆಗಿರ್ಬೋದು, ಅಥವಾ ಕಾರ್ಬನ್ ಪೀಲ್ ಅಂತ ಹೇಳ್ತೀವಿ, ಅಥವಾ ಗ್ಲುಟಥಿಯೋನ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಏನಾಗುತ್ತೆ, ಓನ್ಲಿ ಟೆಂಪರರಿ ಮೆಥಡ್ಸ್ ಇರುತ್ತೆ. ಲೈಕ್ ನೀವು ಟ್ರೀಟ್ಮೆಂಟ್ ತೊಗೊಂಡಾಗ ನೀವು ಅದನ್ನು ಮೇಂಟೈನ್ ಮಾಡ್ಕೊತ ಹೋಗಬೇಕಾಗತ್ತೆ. ಇಟ್ ಲಾಸ್ಟ್ ಫಾರ್ 3 to 4 months. ಮತ್ತು ಅದನ್ನು ಅಗೇನ್ ಯು ಶುಡ್ ಕೀಪ್ ರಿಪೀಟಿಂಗ್ ದಟ್ ಅಂತ ಹೇಳ್ತೀವಿ. ಸೊ ಡೈಲಿ ರುಟೀನಾಗಿ ನೀವು ಸ್ಕಿನ್ ಕೇರ್ ರುಟೀನ್ ಹೇಗೆ ಮಾಡಬೇಕಂತಂದರೆ, ಡೈಲಿ ಮಾರ್ನಿಂಗ್ ನೀವು ಫೇಸ್ ವಾಶ್ ಮಾಡ್ಕೋಬೇಕು. ಫೇಸ್ ವಾಶ್ ಆದಮೇಲೆ ಮಾಯ್ಶ್ಚರೈಸೇಷನ್ ಮಾಡ್ಕೋಬೇಕು. ನೆಕ್ಸ್ಟ್ ಸನ್ಸ್ಕ್ರೀನ್ ಕಂಪಲ್ಸರಿ ಯೂಸ್ ಮಾಡ್ಕೋಬೇಕು. ಇದು ಮಾಡೋದ್ರಿಂದ ಡೈಲಿ ರುಟೀನಾಗಿ ನಿಮ್ಮದೇ ಸ್ಕಿನ್ ನ್ಯಾಚುರಲಿ ಅದು ಸ್ಕಿನ್ ನಿಮಗೆ ಹೆಲ್ತಿಯಾಗಿ ಕಾಣುತ್ತೆ. ಚರ್ಮ ಹೊಳಪು ಕೂಡ ಇರುತ್ತೆ. ಟ್ರೀಟ್ಮೆಂಟ್ ಅವೈಲೇಬಿಲಿಟಿ ಏನಿರುತ್ತೆ ಅಂತಂದರೆ, ನಾವು ಟಾಪಿಕಲ್ ಟ್ರೀಟ್ಮೆಂಟ್ ಅಂತ, ಟಾಪಿಕಲ್ ಸಿಸ್ಟಮಿಕ್ ಎಗೇನ್ ಪ್ರೊಸೀಜರ್ಸ್ ಅಂತ ಕೂಡ ಮಾಡ್ತೀವಿ. ಟಾಪಿಕಲ್ ಟ್ರೀಟ್ಮೆಂಟ್ಸಲ್ಲಿ ಬಂದು ಏನೇನು ಕ್ರೀಮ್ಸ್ ಕೊಡ್ಬೋದಪ್ಪ ಅಂತಂದರೆ, ಟಾಪಿಕಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಅದು ಟಾಪಿಕಲ್ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ಅಂತ ಕೊಡ್ತೀವಿ ನಾವು, ವಿಚ್ ಕಂಟೆನ್ ಲೈಕ್ ವೈಟಮಿನ್ C ಆಗಿರ್ಬೋದು, ಅಥವಾ ನಿಯಾಸಿನಮೈಡ್ ಆಗಿರ್ಬೋದು, ಅಥವಾ ಹೈಲ್ನೋರಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಇದೆಲ್ಲ ಏನು ಮಾಡುತ್ತೆ ನಮಗೆ ಸ್ಕಿನ್ಗೆ ಅದು ಹೇಗೆ ಬೆನಿಫಿಟ್ ಆಗುತ್ತೆ ಅಂದರೆ, ನಾವು ಹೊರಗಡೆ ಇವಾಗ ಸನ್ ಎಕ್ಸ್ಪೋಜರ್ ಆದಾಗ ನಮ್ಮ ಸ್ಕಿನ್ಗೆ ಏನಾಗುತ್ತೆ, ಫ್ರೀ ರ್ಯಾಡಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ನ ಪ್ರಿವೆಂಟ್ ಮಾಡೋಕ್ಕೆ ನಾವು ಈ ಥರ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಕೊಡ್ತೀವಿ. ಸೊ ಅದು ಏನಾಗುತ್ತೆ, ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಆದಾಗ ಸ್ಕಿನ್ ನಮಗೆ ಮಾಯ್ಶ್ಚರೈಸೇಷನ್ ಕಡಿಮೆ ಆಗುತ್ತೆ, ಮತ್ತು ಸ್ಕಿನ್ ಪಿಗ್ಮೆಂಟೇಷನ್ ಆಗುತ್ತೆ, ಅಥವಾ ಜಾಸ್ತಿ ಏಜಿಂಗ್ ಆಗುತ್ತೆ. ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ನಾವು ಟಾಪಿಕಲ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಥವಾ ಸಿಸ್ಟಮಿಕ್ ಆ್ಯಂಟಿ ಆಕ್ಸಿಡೆಂಟ್ಸ್ನ ಕೊಡ್ತೀವಿ.
ಸಿಸ್ಟಮಿಕಲ್ಲಿ ಏನೇನು ಓರಲ್ಲಿ ನಾವು ಟ್ಯಾಬ್ಲೆಟ್ಸ್ಗೆ ಏನು ಅಡ್ವೈಸ್ ಮಾಡ್ತೀವಿ ಪೇಷಂಟ್ಸ್ಗೆ ಅಂದರೆ ವೈಟಮಿನ್ ಸಿ. ಸೊ ನ್ಯಾಚುರಲ್ ವೈಟಮಿನ್ ಸಿ ಏನಿರುತ್ತೆ ಮನೇಲಿ ಡಯಟಲ್ಲಿ ಕೂಡ ನೀವು ಇಂಪ್ರೂವ್ ಮಾಡ್ಕೋಬೋದು. ಲೈಕ್ ವಿಟಮಿನ್ ಸಿ ಯಾವ್ದು ಜಾಸ್ತಿ ಇರುತ್ತೆ, ಲೈಕ್ ಟೊಮೆಟೊ ಇರ್ಬೋದು, ಅಥವಾ ಆರೆಂಜ್ ಜ್ಯೂಸ್ ಇರ್ಬೋದು, ಅಥವಾ ನಿಂಬೆಹಣ್ಣು ನಿಂಬೆಹಣ್ಣು ಇರ್ಬೋದು, ನಿಂಬೆಹಣ್ಣು ಜ್ಯೂಸ್ ಇರ್ಬೋದು, ಅಥವಾ ನ್ಯಾಚುರಲಿ ಮನೆಗೆ ಕೂಡ ನೀವು ಮಾಡ್ಕೋಬೋದು. ನಾವು ಸಿಸ್ಟಮಿಕ್ ವೈಟಮಿನ್ ಸಿ ಆಗಿರ್ಬೋದು ಅಥವಾ ಗ್ಲುಟಥಿಯೋನ್ ಅಂತ ಬಂದಿದೆ ಅದು ಕೂಡ ಕೊಡ್ತೀವಿ. ನ್ಯಾಚುರಲಾಗಿ ಇದು ಬಂದುಬಿಟ್ಟು ಸ್ಕಿನ್ ಗ್ಲೋ ಇಂಪ್ರೂವ್ ಮಾಡೋಕ್ಕೆ ಏನೇನು ಪ್ರೊಸೀಜರ್ಸ್ ಮಾಡ್ಕೋಬೋದಪ್ಪ ಸ್ಕಿನ್ ಗ್ಲೋ ಬರೋದಕ್ಕೆ ಅಂತಂದರೆ, ನಾವು ಫೇಸ್ ಮಾಸ್ಕ್ ನಾ ಪೇಷಂಟ್ಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಕೆಮಿಕಲ್ ಪೀಲ್ ಅಂತ ಮಾಡ್ತೀವಿ. ಕೆಮಿಕಲ್ ಪೀಲ್ ಲೈಕ್ ವಿಚ್ ಕಂಟೆಂಟ್ ಗ್ಲೈಕೋಲಿಕ್ ಅಥವಾ ಲ್ಯಾಕ್ಟಿಕ್ ಆ್ಯಸಿಡ್ ಬೇಸ್ಡ್ ಇರುತ್ತೆ. ಅದೇನು ಮಾಡುತ್ತೆ, ನಮಗೆ ಹೊಸ ಸ್ಕಿನ್ ಲೇಯರ್ಡ್ ಏನಾಗುತ್ತೆ, ಡಿಸ್ಕಮಿಷನ್ ಆದಾಗ ಹೊಸ ಸ್ಕಿನ್ ಲೇಯರ್ ಫಾರ್ಮ್ ಆಗಿ ನಮಗೆ ಸ್ಕಿನ್ ಹೊಳಪು ಆಗುತ್ತೆ. ನೆಕ್ಸ್ಟು ಬಂದು ಕಾರ್ಬನ್ ಪೀಲ್ ಅಂತ ಮಾಡ್ತೀವಿ. ಕಾರ್ಬನ್ ಪೀಲ್ ಇಸ್ ನಥಿಂಗ್ ಬಟ್ ಇಸ್ ಅಗೇನ್ ಲೇಸರ್ ಟ್ರೀಟ್ಮೆಂಟ್ ಕೂಡ ಅದು ಕೂಡ ನಿಮಗೆ ಪೋರ್ಸ್ನ ಕಡಿಮೆ ಆಗೋದಕ್ಕೆ, ಸೊ ಆ್ಯಂಟಿ ಏಜಿಂಗ್ ಇರುತ್ತೆ ಮತ್ತು ಸ್ಕಿನ್ ಹೈಡ್ರೇಷನ್ ಆಗಿ ಹೆಲ್ಪ್ ಆಗುತ್ತೆ. ಇದು ಕೂಡ ನೀವು ಮಾಡಿಸ್ಕೊಬೋದು. ನೆಕ್ಸ್ಟ್ ಬಂದು ಹೈಡ್ರಾ ಫೇಶಿಯಲ್ ಅಂತ ಹೇಳ್ತೀವಿ. ಹೈಡ್ರಾ ಫೇಶಿಯಲ್ ಅದರಲ್ಲೂ ಕೂಡ 4 ಸ್ಟೆಪ್ಸ್ ಫಾಲೋ ಮಾಡ್ತೀವಿ. ಸೊ ಅದು ಕೂಡ ನಿಮಗೆ ಸ್ಕಿನ್ ಗ್ಲೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ನಾವು ಇನ್ನೊಂದು ಗ್ಲುಟಥಿಯೋನ್ ಇಂಜೆಕ್ಷನ್ಸ್ ಕೂಡ ಮಾಡ್ತೀವಿ. ಇಷ್ಟು ಪ್ರೊಸೀಜರ್ಸ್ನ ನಾವು ನಮ್ಮ ಕ್ಲಿನಿಕಲ್ಲಿ ಮಾಡ್ತೀವಿ. ಸೊ ಓವರಾಲ್ ಆಗಿ ಸ್ಕಿನ್ ಗ್ಲೋ ಬರೋದಕ್ಕೆ ನೀವು ಮನೆಯಲ್ಲಿ ಕೂಡ ನ್ಯಾಚುರಲ್ ಆಗಿ ಮಾಡ್ಕೋಬೋದು. ಸೊ ನಮ್ಮ ಡರ್ಮಟಾಲಜಿಸ್ಟ್ನು ಕನ್ಸಲ್ಟ್ ಮಾಡಿ, ಸೊ ಇಂಡೈರೆಕ್ಟಾಗಿ ಯಾವುದೇ ಮೆಡಿಕಲ್ ಸ್ಟೋರಲ್ಲಿ ಅಥವಾ ಬ್ಯೂಟಿಷಿಯನ್ಸ್ ಹತ್ರ ಹೋಗಿ ಸ್ಕಿನ್ನ ದಯವಿಟ್ಟು ಹಾಳು ಮಾಡ್ಕೋಬೇಡಿ. ಸೊ ಏನಾಗುತ್ತೆ, ಆವಾಗ ನಿಮಗೆ ಸೆನ್ಸಿಟಿವ್ ಸ್ಕಿನ್ ಇರುತ್ತಾ ಅಥವಾ ಅದೆಲ್ಲ ನಿಮಗೆಲ್ಲ ಅವ್ರಿಗೆ ಗೊತ್ತಿರಲ್ಲ. ಸೊ ಆವಾಗ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ರ್ಯಾಷಸ್ ಆಗ್ಬೋದು, ಅಥವಾ ನಿಮಗೆ ಒಂಥರ ಬರ್ನ್ಸ್ ಥರ ಆಗುತ್ತೆ. ದಯವಿಟ್ಟು ಕನ್ಸಲ್ಟೆಂಟ್ ನಿಯರೆಸ್ಟ್ ಡರ್ಮಟಾಲಜಿಸ್ಟ್ ಯಾರಿದ್ದಾರೆ ಅವ್ರನ್ನ ಕನ್ಸಲ್ಟ್ ಮಾಡಿ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಥ್ಯಾಂಕ್ ಯು.